ನಮ್ಮ ಜೊತೆನಲ್ಲಿದ್ದಾರೆ. ಆತ್ಮೀಯರೇ, ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬರಗಾಲ ಆವರಿಸ್ತಾ ಇದೆ. ರಾಜ್ಯಾದ್ಯಂತ ಈ ಒಂದು ರೈತರ ಬವಣೆ ಏನು ಹೆಚ್ಚಾಗ್ತಾ ಇದೆ, ರೈತರ ಸಂಕಷ್ಟ ಏನು ಹೆಚ್ಚಾಗ್ತಾ ಇದೆ, ಅವರ ಗೋಳನ್ನ ಕೇಳೋದಕ್ಕೆ ಯಾರೂ ಇಲ್ಲ. ರೈತರ ಸಮಸ್ಯೆಗಿಂತ ನಮ್ಮ ರಾಜ್ಯದಲ್ಲಿ ಅದೇನೋ ಒಂದು ರಿಜಿಸ್ಟ್ರೇಷನ್ನೇ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ರೈತರ ಸಮಸ್ಯೆಗಿಂತ ಗೋಳು ಹೈಕೊಳ್ತಾ ಇದ್ದಾರೆ ರೈತರು. ಅದ್ಯಾರಿಗೂ ಕೂಡ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಆಗಿನೇ ಕಾಣಿಸ್ತಾ ಇಲ್ಲ. ರಿಜಿಸ್ಟ್ರೇಷನ್ನೇ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇಡೀ ಸಮಾಜಕ್ಕೆ ಯಾರಿಗೋ ಸಮಸ್ಯೆ ಅನಿಸ್ತಾ ಇಲ್ಲ ಅದು ರಿಜಿಸ್ಟ್ರೇಷನ್. ಯಾರು ರಿಜಿಸ್ಟ್ರೇಷನ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಿಮ್ಮ ಹೋಮ್ ಮಿನಿಸ್ಟ್ರೇ ಮಾತಾಡ್ತಾ ಇದ್ದಾರೆ. ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಬಹಳ ದೊಡ್ಡ ನಂಬರ್ 1 ಪ್ರಾಬ್ಲಮ್ ದೇಶದಲ್ಲಿ. ಅಂಥ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈ ರೈತರ ಸಮಸ್ಯೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ಕುಸಿದೋಗ್ಬಿಟ್ಟಿದೆ, ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಮಾರು 140ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಈಗ 140ಕ್ಕಿಂತ ಹೆಚ್ಚು. ನಾನು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವರದಿಯನ್ನೇ ಆಧರಿಸಿ ಹೇಳ್ತಾ ಇದ್ದೀನಿ. ಸುಮಾರು 14 ಡ್ಯಾಮ್ಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. 14 ಡ್ಯಾಮ್ಗಳಲ್ಲಿ ಕುಡಿಯೋ ನೀರು, ಪಶು ಪಕ್ಷಿ ಪ್ರಾಣಿಗಳಿಗೆ ಕುಡಿಯೋ ನೀರು, ಬೆಳೆಗಳು ಬಿತ್ತನೆ ಮಾಡಿಲ್ಲ, ಮೋರ್ ದೆನ್ 50%. ಇದ್ಯಾವುದು ಕೂಡ ಈ ಸರ್ಕಾರಕ್ಕೆ ಸಮಸ್ಯೆಯಾಗಿ ಕಾಣ್ತಾ ಇಲ್ಲ. ರಿಜಿಸ್ಟ್ರೇಷನ್ ಸಮಸ್ಯೆ ಆಗ್ಬಿಟ್ಟಿದೆ. ಆದ್ರಿಂದ ಈ ಸರ್ಕಾರಕ್ಕೆ ರೈತರ ಬವಣೆ ಕೇಳೋದಕ್ಕೆ ಹೋಗ್ರಿ ಅಂತ ಹೇಳಿದ್ರೆ ಮಂತ್ರಿಗಳಿಲ್ಲ. 14 ಜನ ಮಂತ್ರಿಗಳಿದ್ದಾರೆ. ಅದರೊಳಗಡೆ ಅರ್ಧಕ್ಕರ್ಧ ಜನ ಅಸಮಾಧಾನಿತರಾಗಿದ್ದಾರೆ. ಅದರೊಳಗೂ ಕೂಡ ಯಾರು ಓಡಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಒಂದ್ ರೀತಿ ಇದು ವಾಸ್ತು ಸರ್ಕಾರ. ಈ ಸರ್ಕಾರ ವಾಸ್ತು ಸರ್ಕಾರ. ಇದು ಏನೇ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿದ್ರು ವಾಸ್ತು ಅಡ್ಡ ಬರುತ್ತೆ. ಹಾಗಾಗಿ ನಾನು ಕೂಡಲೇ ಆಗ್ರಹ ಪಡಿಸ್ತೇನೆ, ಕರ್ನಾಟಕ ರಾಜ್ಯವನ್ನ ಬರಗಾಲ ರಾಜ್ಯ ಅಂತೇಳಿ ಅನೌನ್ಸ್ಮೆಂಟ್ ಮಾಡಬೇಕು. ರೈತರಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರವಾಗಿ ಸರ್ಕಾರ ಕೂಡಲೇ ಸರ್ವಪಕ್ಷದ ಸಭೆಯನ್ನ ಕರಿಬೇಕು, ಅಧಿಕಾರಿಗಳ ಸಭೆಯನ್ನ ಕರಿಬೇಕು, ಸ್ಟೇಟಸ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಬೇಕು. ಯಾವ್ಯಾವ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಬಿತ್ತನೆ ಆಗಿಲ್ಲ, ಯಾವ ಜಿಲ್ಲೆಗಳಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ. ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅನ್ನು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಗಡಾಯಿಸುತ್ತೀಗ. ಡ್ಯಾಮಲ್ಲಿ ನೀರಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದ ಬರದ ಪರಿಸ್ಥಿತಿಯ ಪ್ರಸಕ್ತ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಕ್ಕೆ, ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕೆ ತುರ್ತು ಸಭೆಯನ್ನ ಕರಿಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ಸರ್ವ ಪಕ್ಷಗಳ ಸಭೆಯನ್ನ ಕರಿಬೇಕು ಅಂತ. ಇನ್ನು ರೈತರು ಬಿತ್ತನೆ ಮಾಡಿದ್ರು, ಬೀಜ ಗೊಬ್ಬರ ಭೂಮಿಗೆ ಹಾಕಿದ್ರು, ಬೆಳೆ ಎಲ್ಲ ಒಣಗ್ತಾ ಇದೆ. ಬರ ಎಲ್ಲ ಹಿನ್ನೆಲೆಯಲ್ಲಿ ಅವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿನೂ ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಕುಡಿಯುವ ನೀರಿಗೆ ತಕ್ಷಣಕ್ಕೆ ಸ್ಪಂದಿಸುವ ದೃಷ್ಟಿಯಿಂದ ಸರ್ಕಾರ ಸಭೆಯನ್ನ ನಡೆಸಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ಎರಡನೇದು ಏನು, ಬೆಂಗಳೂರಿನ ಹತ್ರ ನಿನ್ನೆ 7 ಜನ ಏನು
ಗಣಿಗಾರಿಕೆಯಲ್ಲಿ ಬಂಡೆ ಕುಸಿತದಿಂದ ತೀರ್ಕೊಂಡಿದ್ದಾರೆ. ಅದರೊಳಗಡೆ ನಮ್ಮ ಯಾದಗಿರಿಯಿಂದ ಒಬ್ಬ ಕಾರ್ಮಿಕ ತೀರ್ಕೊಂಡಿದ್ದಾನೆ. ಹಾಗಾಗಿ ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನ, ಅದು ಡಿ ದರ್ಜೆನೇ ಇರಲಿ, ಕೂಡಲೇ ಸರ್ಕಾರಿ ನೌಕರಿಯನ್ನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರ ಕುಟುಂಬ, ಅದು ಎಂಟೈರ್ ಕುಟುಂಬ ಅವನ ಮೇಲೆ ಡಿಪೆಂಡ್ ಆಗಿದೆ. ಆದ್ರಿಂದ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಲ್ದೇನೆ ಅವರ ಮನೆಗೆ ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಮತ್ತು ಮಧ್ಯಪ್ರದೇಶದ 6 ಜನ ಏನ್ ತೀರ್ಕೊಂಡಿದ್ದಾರೆ, ಅವ್ರು ಕರ್ನಾಟಕದಲ್ಲಿ ತೀರ್ಕೊಂಡಿರೋದು. ದೋ ದೇ ಆರ್ ಫ್ರಮ್ ಮಧ್ಯಪ್ರದೇಶ್, ಅವ್ರು ಮಧ್ಯಪ್ರದೇಶದವ್ರು ಆಗಿದ್ರು ಕೂಡ ತೀರ್ಕೊಂಡಿರೋದು ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಅವ್ರಿಗೂ ಕೂಡ ಆ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ಯಾರು ಆ ಒಂದು ಕ್ರಷರ್ ಮಾಲೀಕರಿದ್ದಾರೆ, ಅವ್ರನ್ನಿನ್ನೂ ಬಂಧಿಸಿಲ್ಲ, ಕೂಡಲೇ ಬಂಧಿಸ್ಬೇಕು. ಯಾವುದೇ ಮುಲಾಜಿಲ್ದೇನೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಹಾಗಾಗಿ ಕೂಡಲೇ ಬಂಧಿಸಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆ ಕ್ರಷರ್ ಮಾಲೀಕರಿಂದನೂ ಕೂಡ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರವನ್ನ ಕೊಡುವ ರೀತಿಯಲ್ಲಿ ಸರ್ಕಾರ ಮಾತುಕತೆಯನ್ನ ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇನ್ನ 3ನೇ ಸಂಗತಿ, ನಮ್ಮ ಗೃಹ ಸಚಿವರು ಇಲ್ಲಿಯವರೇನೆ ಚಿತ್ತಾಪುರ ತಾಲೂಕನ್ನ ಪ್ರತಿನಿಧಿಸುತ್ತಾರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಅಫ್ಜಲ್ಪುರದಲ್ಲಿ ಮೊನ್ನೆ ಒಂದು ಘಟನೆ ನಡೆದಿದೆ. 16 ವರ್ಷದ ಬಾಲಕಿ ನಾಪತ್ತೆಯಾಗಿರ್ತಕ್ಕಂಥ ವಿಷಯ. ಅದೇ ತಾಲೂಕಿನ 24 ವರ್ಷದ ಒಬ್ಬ